ಜೈ ಜಿನೇಂದ್ರ. ಜ್ವಾಲಮಾಲಾ.ನ್ಯೂಸ್ಗೆ ಸ್ವಾಗತ. ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳವರ ಅಣತಿಯಂತೆ ಮೈಸೂರಿನಲ್ಲಿ ನಡೆದ ಶ್ರೀ ಎಸ್ ಜಿತೇಂದ್ರ ಕುಮಾರ್ ರವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಕಾರ್ಕಳ, ಕನಕಗಿರಿ, ಅರಿಹಂತಗಿರಿ, ಕಂಬದಹಳ್ಳಿ, ವರೂರು, ಹೊಂಬುಜ, ಎನ್ನಾರ್ಪುರ, ಲಕ್ಕವಳ್ಳಿ ಮಹಾಸ್ವಾಮೀಜಿಗಳವರು, ಶ್ರೀ ಸುರೇಂದ್ರ ಕುಮಾರ್ ರವರು ಹಾಗೂ ವೇದಿಕೆ ಗಣ್ಯರಿಂದ ಜಿತೇಂದ್ರ ಕುಮಾರ್ ರವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ನನಗೆ ಭಾಳ ನಲ್ಮೆಯ ಜಾಗ ಇದೆ. ಸೊ ಹಾಗಾಗಿ ಈ ಅಭಿನಂದನಾ ಸಮಾರಂಭ ಏನಿದೆ ಅದು ನನಗೆ ಭಾಳ ಅನಿರೀಕ್ಷಿತ ಅನ್ನಿಸ್ತು. ಆದರೆ ಎಲ್ಲ ಸೇರಿ ಮಾಡ್ತಾ ಇರೋದು ನೋಡಿದ್ರೆ ನನ್ನ ಯಾವ ಜನ್ಮದ ಪುಣ್ಯನೋ, ನಮ್ಮ ತಂದೆಯವರ ಪುಣ್ಯ ವಿಶೇಷದಿಂದ ನಾವುಗಳೆಲ್ಲ ಇಲ್ಲಿ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಅದರಿಂದ ಈ ಕಾರ್ಯಕ್ರಮ ನನಗೆ ಭಾಳ ಸಂತೋಷ ತಂದಿದೆ. ನನಗೆ ಆತ್ಮತೃಪ್ತಿ ಸಿಕ್ಕಿದೆ. ನಾನು ಏನೇ ಕೆಲಸ ಮಾಡಿದರೂ ಕೂಡ ಯಾರನ್ನು ಮೆಚ್ಚಿಸೋದಕ್ಕೋಸ್ಕರ ಕೆಲಸ ಮಾಡಿಲ್ಲ, ನನ್ನ ಆತ್ಮ ಸಮಾಧಾನಕ್ಕೋಸ್ಕರ ಮಾಡಿದ್ದೀನಿ. ಅದರಿಂದ ಈ ಎಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ನನ್ನ ಭಾವನೆ. ಮೈಸೂರಿನಲ್ಲಿ ಡಿಸೆಂಬರ್ 9, 10 2 ದಿನಗಳ ಈ ಎಸ್ ಜಿತೇಂದ್ರ ಕುಮಾರ್ ಅವರ ಅಭಿನಂದನಾ ಸಮಾರಂಭ ಏನಿದೆ ಇದು ನಮ್ಮ ಮೈಸೂರಿನ ಸಕಲ ಜೈನ ಸಮಾಜ ಮತ್ತು ಈ ಸುತ್ತಮುತ್ತಲಿನ ನಗರದ ಎಲ್ಲ ಜೈನ ಸಮಾಜಗಳಿಗೆ ಮತ್ತು ಇತರ ಸಮಾಜಗಳಿಗೆ ತುಂಬ ಹೆಮ್ಮೆಯ ವಿಚಾರ. ಎಸ್ ಜಿತೇಂದ್ರ ಕುಮಾರ್ ಅವರು ಆಸ್ಥಾನ ವಿದ್ವಾಂಸರಾಗಿದ್ದಂಥ ಶಾಂತರಾಜ ಶಾಸ್ತ್ರಿಗಳ ಮಗನಾಗಿದ್ದು, ಅವರ ತಂದೆ ಘನ ವಿದ್ವಾಂಸರಾಗಿದ್ದು ಮೈಸೂರು ರಾಜಮನೆತನ ವಿಭಾಗದಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದರು. ಅವರ ಮಗ ಇವತ್ತು ಅವ್ರ ತಂದೆ ಏನು ಹಾಕೊಟ್ಟಿದ್ರು ಆ ಬುನಾದಿಯ ಮೇಲೆ ಧಾರ್ಮಿಕ ಕಾರ್ಯಗಳನ್ನು ಶಾಂತರಾಜ ಶಾಸ್ತ್ರಿ ಟ್ರಸ್ಟ್ ಧಾರ್ಮಿಕ ಟ್ರಸ್ಟನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಅನೇಕ ಗ್ರಂಥಗಳನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಮಹಾಪುರಾಣವನ್ನು ಅವರು ಪ್ರಕಟಣೆ ಮಾಡಿದರು. ಅದು ಒಂದು ದೊಡ್ಡ ಹೆಮ್ಮೆಯ ವಿಚಾರ. ಶ್ರೀ ಬೃಹತ್ ಪಂಚಪರಮೇಷ್ಠಿಗಳ ಆರಾಧನೆ ಮತ್ತು ಎಲ್ಲ ಮಠಾಧಿಪತಿಗಳ ಒಂದು ಧಾರ್ಮಿಕ ಕಾರ್ಯವನ್ನು ನಡೆಸ್ತಾ ಇದ್ದೇವೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೈನ ಸಮಾಜಕ್ಕೆ ಸೇರಿದಂಥ 14 ಮಠಾಧಿಪತಿಗಳು ಹಾಗೂ ರಾಜಶ್ರೀ ಶ್ರೀ ವೀರೇಂದ್ರ ಹೆಗಡೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರು ಸಹ ಉಪಸ್ಥಿತರಿದ್ದಾರೆ. ಮತ್ತು ಎಲ್ಲ ಜೈನ ಸಮಾಜದ ಸದ್ಧರ್ಮಗಳು ಮತ್ತು ಅವರ ಅಭಿಮಾನಿಗಳು ಸಹ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ನಮ್ಮ ಮೈಸೂರು ಸಮಾಜಕ್ಕೆ ತುಂಬ ಹೆಮ್ಮೆಯ ವಿಚಾರ. ಜೈ ಜಿನೇಂದ್ರ. ನಂತರ ರೂವಾರಿ ಅಭಿನಂದನಾ ಗ್ರಂಥದ ಲೋಕಾರ್ಪಣೆ ಮಾಡಲಾಯಿತು. ಗ್ರಂಥದ ಸಂಪಾದಕರಿಗೆ ಗ್ರಂಥ ಸಮರ್ಪಿಸಲಾಯಿತು. ಸುಮಾರು 600 ಪುಟಗಳ ಬೃಹತ್ ಗ್ರಂಥ ಈ ರೂವಾರಿ. ಇದರಲ್ಲಿ ಶ್ರೀ ಜಿತೇಂದ್ರ ಕುಮಾರ್ ಅವರ ಸಾಧನೆಯನ್ನು ಗುರುತಿಸುವ ಲೇಖನಗಳಿದೆ. ಜೊತೆಗೆ ಜೈನ ಧರ್ಮ ಸಾಹಿತ್ಯ ಇದಕ್ಕೆ ಕರ್ನಾಟಕದ ಕೊಡುಗೆಯ ಬಗ್ಗೆ ಲೇಖನಗಳನ್ನು ವಿದ್ವಾಂಸರು ಬರೆದಿದ್ದಾರೆ. ಜಿತೇಂದ್ರ ಕುಮಾರ್ ಅವರ ಬದುಕಿನ ಅಮೂಲ್ಯ ಚಿತ್ರಗಳನ್ನು ಈ ರೂವಾರಿ ಗ್ರಂಥ ಒಳಗೊಂಡಿದೆ. ಈ ಗ್ರಂಥವನ್ನು ಶ್ರೀ ಪದ್ಮರಾಜ ದಂಡಾವತಿಯವರು ಪ್ರಧಾನ ಸಂಪಾದಕರಾಗಿ ಕೃತಿಯನ್ನು ಸಂಪಾದಿಸಿದ್ದಾರೆ. ಅವರೊಡನೆ ಸಂಪಾದಕ ಮಂಡಳಿಯಲ್ಲಿ ಶ್ರೀ ದನಿಕುಮಾರ್ ಮಿಣಿಜಿಗಿ, ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್, ಶ್ರೀಮತಿ ಜಯಲಕ್ಷ್ಮಿ ಅಭಯ್ ಕುಮಾರ್ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ದಯಮಾಡಿ ದನಿಕುಮಾರ್ ಮಿಣಿಜಿಗಿ, ನೀರಜ ನಾಗೇಂದ್ರ ಕುಮಾರ್, ಜಯಲಕ್ಷ್ಮಿ ಅಭಯ್ ಕುಮಾರ್ ವೇದಿಕೆಗೆ ಬಂದು ಗಣ್ಯರಿಂದ ದಯಮಾಡಿ ಈ ಕೃತಿಯನ್ನು ಪಡೆಯುವುದರ ಮೂಲಕ ಪ್ರೋತ್ಸಾಹಿಸಲಿಕ್ಕೆ ಕೋರ್ತಾ ಇದ್ದಾರೆ. ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆಯವರು ಮಾತನಾಡಿ,
ಸಮಾರಂಭದ ಆಯೋಜನೆ ಹಾಗೂ ರೂವಾರಿ ಗ್ರಂಥದ ಬಿಡುಗಡೆ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು. ಇವತ್ತು ಶ್ರೀ ಜಿತೇಂದ್ರ ಕುಮಾರ್ ಅವರಿಗೆ ಸನ್ಮಾನದ ಬಗ್ಗೆ ಕಳೆದ 2 ತಿಂಗಳಿಂದ ಬಹಳಷ್ಟು ಚಟುವಟಿಕೆಗಳು ನಡೀತಾ ಇದೆ. ಎಲ್ಲೆಲ್ಲೂ ಉತ್ಸಾಹದ ವಾತಾವರಣ ಮೂಡಿ ಬಂದಿದೆ. ಇವತ್ತು ಈಗಾಗಲೇ ಹೇಳಿದ ಹಾಗೆ ಈ ಸಪ್ತಋಷಿಗಳು ಇಲ್ಲಿ ಇರಬೇಕಾಗಿದ್ದರೆ ಅದಕ್ಕೆ ಕಾರಣ ಈ ಕಾರ್ಯಕ್ರಮದ ಹಿಂದೆ ಇರ್ತಕ್ಕಂಥ ಔಚಿತ್ಯ ಮತ್ತು ಮಹತ್ವ. ನಾನು 2 ವರ್ಷ 3 ವರ್ಷಕ್ಕೆ ಹಿಂದೆ ಬೆಂಗಳೂರಿನಲ್ಲಿ ಒಂದು ಬಾರಿ ಇವರು ಎಲ್ಲರೂ ಒಟ್ಟಾಗಿದ್ದು ನೋಡಿದ ಮೇಲೆ ಇವತ್ತೇ ಒಟ್ಟಾಗಿರೋದು ನಾನು ನೋಡಿರೋದು. ಇವತ್ತು ನಾವೆಲ್ಲ ಇಲ್ಲಿ ಸೇರಿರಬೇಕಾಗಿದ್ದರೆ ಒಂದು ಕಾರಣ ಏನು ಅಂತಂದರೆ, ಅವರು ತ್ಯಾಗ ಮನೋಭಾವದಿಂದ ನಿಸ್ಪೃಹರಾಗಿ ಮತ್ತು ಭಗವಂತ ತನಗೆ ಕೊಟ್ಟಿರ್ತಕ್ಕಂಥ ಈ ಆಯಸ್ಸು, ಈ ದೇಹ, ಈ ಬದುಕು, ಈ ಧರ್ಮದಲ್ಲಿ ನನ್ನನ್ನು ಜನಿಸುವಂತೆ ಮಾಡಿದ ಒಂದು ಕೃತಜ್ಞತೆಯನ್ನು ಸಮರ್ಪಿಸುವುದಕ್ಕಾಗಿ ತನ್ನ ಬದುಕನ್ನು ಅವರು ಗಂಧದಂತೆ ಸಬಿಸಿದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಅವರಿಗೆ ಈ ಸನ್ಮಾನದ ಅಗತ್ಯ ಇಲ್ಲ. ಯಾಕೆ ಅಗತ್ಯವಿಲ್ಲ ಅಂತಂದರೆ, ಅವರ ಬದುಕನ್ನು ಅವರು ಸಾರ್ಥಕಗೊಳಿಸಿಕೊಂಡಿದ್ದಾರೆ. ನಾವೆಲ್ಲ ಅವರನ್ನು ನೋಡಲಿಕ್ಕೆ ಇಲ್ಲಿ ಯಾಕೆ ಬಂದಿದ್ದೇವೆ ಅಂತಂದರೆ, ನಮ್ಮ ಒಂದೇ ತದ್ಗುಣ ಲಬ್ಧಯೇ ಅಂತ ನಾವು ಭಗವಂತನನ್ನು ಪ್ರಾರ್ಥಿಸುವಂಥದ್ದು, ನನಗೆ ಬೇರೆ ಏನೂ ಬೇಡ, ಮೋಕ್ಷನೂ ಬೇಡ, ನನಗೆ ಇನ್ನೊಂದು ಬೇಡ, ಒಂದೇ ತದ್ಗುಣ ಲಬ್ಧೆ, ನಿನ್ನ ಗುಣಗಳೆಲ್ಲವೂ ನನ್ನ ಬಂದರೆ ಸಾಕು, ತನ್ನಷ್ಟಕ್ಕೆ ನಾನು ಮೋಕ್ಷಕ್ಕೆ ಹೋಗ್ತೇನೆ ಅಂತ, ನನ್ನ ಬದುಕನ್ನು ಸಾರ್ಥಕಗೊಳಿಸ್ತೇನೆ ಅಂತ. ಬಹುಶಃ ಜಿತೇಂದ್ರ ಕುಮಾರ್ ಈ ಕಾರ್ಯಕ್ರಮದಲ್ಲಿ ಕೂಡ ನಾವು ಹೇಳಬೇಕು, ಒಂದೇ ತದ್ಗುಣ ಲಬ್ಧೆ, ನಿನ್ನ ಒಳ್ಳೆಯ ಗುಣಗಳು ನಮಗೆ ಬರಲಿ ಅಂತ ನಾವೆಲ್ಲ ಇಲ್ಲಿ ಕೇಳ್ಕೊಳ್ಬೇಕು ಅಂತ ನನಗೆ ಕಾಣಿಸ್ತಿದೆ. ಹಾಗಾಗಿ ಇವತ್ತು ಅವರು ಏನು ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ, ಈಗಾಗಲೇ ಹೇಳಿದ್ದಾರೆ, ಎಲ್ಲ ಪೂಜ್ಯರು ಹೇಳಿದ್ದಾರೆ, ತನ್ನ ನಿವೃತ್ತಿಯನ್ನು, ಸ್ವಯಂ ನಿವೃತ್ತಿಯನ್ನು ಪಡೆದು ಅವರು ಈ ಮಹಾಪುರಾಣದ ಕಡೆ ತಮ್ಮ ಗಮನವನ್ನು ಕೊಟ್ಟಿದ್ದಾರೆ. ಇದು ಅವರು ಮಾಡಿದ್ದಲ್ಲ, ಅವರ ಹಿರಿಯರಿಂದ ರಕ್ತಗತವಾಗಿ ಬಂದಂಥ ಒಂದು ಬಳುವಳಿ ಅದು. ಇವತ್ತು ಜಿತೇಂದ್ರ ಕುಮಾರ್ ಅವರಿಗೆ ಪೂಜ್ಯರು ಈ ಶಕ್ತಿಯನ್ನು, ಆದೇಶವನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲರ ಪ್ರಾರ್ಥನೆ ಹರಕೆ ಅವ್ರ ಜೊತೆಗಿದೆ ಮತ್ತು ನಿಮ್ಮೆಲ್ಲರ ಪ್ರಾರ್ಥನೆ ಹರಕೆ ಅವ್ರ ಜೊತೆಗಿದೆ. ಇವತ್ತು ಅವರ ಆರೋಗ್ಯದ ಬಗ್ಗೆ ನಾವು ಶುಭ ಹಾರೈಸೋಣ.